ಅಲ್ಹಮ್ದುಲಿಲ್ಲಾ ವಸಲಾತು ವಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್. ಗೌರವದಿಂದ ಉಸ್ತಾದಿಗಳೇ ಹಾಗೂ ನನ್ನ ಇಚ್ಚಿನ ಸ್ನೇಹಿತರು, ಇಲ್ಲಿ ನಾನು ಸೈಯದ್ ನವಾಜ್ ನಿಮ್ಮ ಮುಂದೆ ನಮ್ಮ ಪ್ರೀತಿಯ ಪ್ರವಾದಿ ಪ್ರಾಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಗ್ಗೆ 5 ನಿಮಿಷ ಮಾತಾಡುತ್ತೇನೆ. ಅಲ್ಲಾಹ್ ತೌಫೀಕದಿಂದ. ಪ್ರೀತಿಯ ಪ್ರವಾದಿ ಪ್ರಾಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಗ್ಗೆ ನಾರಾಯಣ ಗುರು ಸ್ವಾಮಿಗಳು ಹೇಳುತ್ತಾರೆ: ಪುರುಷ ಬುದ್ಧಿ ದೈವವು, ದೈವ ವಿದ್ಯಾ ಬುದ್ಧಿ ಪುರಾಣ ಧನವು. ಈಶ್ವರ ಪವಿತ್ರ ಪುತ್ರ ಕರುಣೆಯ ಮುದ್ದು ನಬಿಯವರು ನಿಮ್ಮಂತಹ ಸಾಧಾರಣ ವ್ಯಕ್ತಿಯಲ್ಲ. ಕಲಗು ಮನಸ್ಸಿನಿಂದ ಏನೆಂದು ಹೇಳುವುದು ಸಾಧಾರಣೆಯಲ್ಲ. ಅವರು ಯಾರು ಗೊತ್ತಾ? ಅವರು ಕರುಣೆಯ ಮಹಾಸಾಗರವಾಗಿದ್ದಾರೆ. ಅತಿ ದೊಡ್ಡ ಕುಟುಂಬದ ನೇತ ಯಾರನ್ನು ಕೇಳಿದರೆ ನಮಗೆ ಹೇಳ್ಬೇಕಾಗಿರೋದು ಒಂದೇ: ನಮ್ಮೆಲ್ಲರ ಪ್ರೀತಿಯ ನಾಯಕ ಪ್ರಾಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅತಿ ದೊಡ್ಡ ಚಿಂತಕ ಯಾರು, ಅತಿ ದೊಡ್ಡ ವೈಜ್ಞಾನಿಕ ಯಾರು, ಅತಿ ದೊಡ್ಡ ಸೈನ್ಯಪತಿ ಯಾರು ಕೇಳಿದ್ರೆ ನಾವು ಹೇಳ್ಬೇಕಾಗಿರೋದು ಒಂದೇ ಉತ್ತರ: Prophet Muhammad sallallahu alaihi wasallam. Mitchell Hart said that the 100 ranking of the most influential person in history ಎಂಬ ಪುಸ್ತಕದಲ್ಲಿ ಸ್ವಾಮಿ ವಿವೇಕಾನಂದರಾದರು, ಗಾಂಧೀಜಿ ಆದರು. ಆದರೆ ಮೈಕಲ್ ಹಾರ್ಟ್ ಹೇಳುತ್ತಾರೆ, ಮೈ ಫಸ್ಟ್